ಕರ್ನಾಟಕ ರಾಜ್ಯದ ತುತ್ತ ತುದಿಗೆ ಕಾಕ ಬಂದಾನ ಖಡಕ ಜವಾರಿ ಸುದ್ದಿ ತಗೊಂಡ ಬೀದರ್ ಕ್ಷೇತ್ರಕ್ಕೆ ಈಗ ಪಾದಾರ್ಪಣೆ ಮಾಡೇನಿ. ಬೀದರದ ಮೊಟ್ಟ ಮೊದಲನೆಯ ಕ್ಷೇತ್ರ ಗೆಲ್ಲುವ ಕುದುರೆ ಅಂಥೇಳಿ ನನ್ನ ಸಮೀಕ್ಷೆ ಪ್ರಕಾರ ಅನೇಕ ಬಾರಿ ನಾನು ವಿಡಿಯೋ ಮಾಡಿದ್ನಿ. ಈಗ ಬೀದರದ ದಕ್ಷಿಣ ಭಾಗಕ್ಕೆ ಬಂದೇನಿ. ಜಾತ್ಯತೀತ ಜನತಾದಳದ ಬಂಡೆಪ್ಪ ಕಾಶಂಪುರ್. ಬಂಡೆಪ್ಪ ಕಾಶಂಪುರ್ ಅಂತ ತಕ್ಷಣ ಗೊತ್ತಾಗ್ತಿರ್ಬೇಕು ನಿಮಗೆ. ಏನೋ ಕಾಕ ಅನೇಕ ಬಾರಿ ಹೇಳಿದಿ, ಭಾಳ ಸಾರಿ ಹೇಳಿದಿ. ಈ ಬಂಡೆಪ್ಪ ಕಾಶಪ್ಪನವ್ರದ ಇತಿಹಾಸ ಸಾಮ್ರಾಜ್ಯ ಹೇಳಿದ್ದೀನಿ. ಎಂಥ ವ್ಯಕ್ತಿ ನೋಡ್ರಿ, ಎಷ್ಟೋ ಜನ ಇಲ್ಲಿ ಬಂದು ನಿಂದಿರ್ತಾರೆ, ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾರೆ, ಎಲ್ಲರ ಜೊತೆ ಸ್ಪಂದನೆ ಮಾಡ್ತಾರೆ. ಇಂಥ ವ್ಯಕ್ತಿ ವಿಧಾನಸಭಾದಾಗಿರ್ಬೇಕು. ಇಂಥ ವ್ಯಕ್ತಿ ವಿಧಾನಸಭಾದಾಗ ತನ್ನ ಕ್ಷೇತ್ರದ ಜನತೆಯ ಸುಖ ದುಃಖ ಮತ್ತು ಮೂಲಭೂತ ಸೌಲಭ್ಯ ಸಲುವಾಗಿ ಅಲ್ಲಿ ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕು, ತನ್ನ ಧ್ವನಿ ಎತ್ತಬೇಕು. ನೋಡಿದಿರಲ್ಲ, ಅಧಿವೇಶನದಾಗ ಭಾಗವಹಿಸ್ತಾರೆ ಬಂಡೆಪ್ಪ ಕಾಶಪ್ಪನವ್ರು. ಯಾವಾಗಲೂ ಆ ಅಧಿವೇಶನದಾಗ ಒಂದು ಗುಡುಗು ಹೇಳ್ತೈತಿ. ಯಾವ ರೀತಿ ಆ ಗುಡುಗು ಹೇಳ್ತೈತಿ, ಸ್ಪೀಕರ್ ನೋಡ್ತಿರ್ತಾರೆ. ಬಂಡೆಪ್ಪ ಕಾಶಪ್ಪನವ್ರು ಮಾತು ಮುಗಿಯೋ ತನಕ ಅವ್ರಿಗೆ ಅವಕಾಶ ಕೊಡ್ತಾರೆ. ಯಾಕೆ ಅವಕಾಶ ಕೊಡ್ತಾರೆ? ಒಂದು ಇಚ್ಛಾಶಕ್ತಿ, ಹೃದಯವಂತ ವ್ಯಕ್ತಿ, ಜನರ ಜೊತೆ ಸ್ಪಂದಿಸುವಂಥ ವ್ಯಕ್ತಿ, ಈ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಮನಸ್ಸನ್ನು ಗೆದ್ದಂಥ ವ್ಯಕ್ತಿ. ಇದೇ ದಕ್ಷಿಣ ಕ್ಷೇತ್ರ ಬೀದರ್ದಲ್ಲಿ ಮತ್ತೆ ತನ್ನ JDS ಬಾವುಟ ಹಾರಿಸೋ ಸಲುವಾಗಿ ಬಂಡೆಪ್ಪ ಕಾಶಪ್ಪನವ್ರು ವಿಧಾನಸಭಾಕ್ಕೆ ಮತ್ತೆ ಹೊಂಟಾರ. ಇನ್ನು ನಿರ್ಣಾಯಕ ಪಾತ್ರ ವಹಿಸುವಂಥ ಕುಮಾರಸ್ವಾಮಿ ಸರ್ಕಾರ ಈಗ ಸಮ್ಮಿಶ್ರದ ತುತ್ತ ತುದಿಯಲ್ಲಿ ಐತ್ರಿ. ಕಾಂಗ್ರೆಸ್ ನಾಗಾಲೋಟದಾಗ ಓಡಾಕತ್ತಿತ್ತು, BJPಯು ನಾಗಾಲೋಟದಿಂದ ಓಡಾಕತ್ತಿತ್ತು. BJP ಅವರು ಸ್ಟಾರ್ ಕ್ಯಾಂಪೇನರ್ ಮೋದಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಅನಿವಾರ್ಯವಾಗಿ ತಿರುಗಾಡುವಂಥ ಪರಿಸ್ಥಿತಿ ಬಂತು. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ತಿರುಗಾಡುವಂಥ ಪರಿಸ್ಥಿತಿ ಬಂತು. ಜಾತ್ಯತೀತ ಜನತಾದಳದಿಂದ ಯಾರು ಸ್ಟಾರ್ ಕ್ಯಾಂಪೇನರ್ ಅಂತ ಕೇಳಿದಾಗ ನಮ್ಮಷ್ಟಕ್ಕೆ ನಾವೇ ಸ್ಟಾರ್ ಕ್ಯಾಂಪೇನರು, ನಾವೇ ಹೈಕಮಾಂಡ್ ಅಂತಾರ ಬಂಡೆಪ್ಪ ಕಾಶಪ್ಪನವ್ರು ಮತ್ತು ಕುಮಾರಸ್ವಾಮಿ ಸರ್ಕಾರ ಈ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಉತ್ತರ ಕರ್ನಾಟಕಕ್ಕೆ ಕೊಟ್ಟಂಥ ಮೂಲಭೂತ ಸೌಲಭ್ಯಗಳ ಬಗ್ಗೆ ಇವತ್ತು ಅವಲೋಕನ ಮಾಡಬೇಕಾಗೈತಿ. ಯಾಕೆ ಕುಮಾರಸ್ವಾಮಿ ಸರ್ಕಾರ ಬರಬೇಕು, ಯಾಕೆ ಕುಮಾರಸ್ವಾಮಿ ಸರ್ಕಾರವನ್ನು ಮತ್ತೆ ತರಬೇಕು? ನಿರ್ಣಾಯಕ ಹಂತದಲ್ಲಿ ಇರುವಾಗ ಈಗ ಕಾಂಗ್ರೆಸ್ ಮತ್ತು BJPಯ ಸರಿಸಮಾನವಾದ ಶೀಟು ಬಂದಾಗ ಅಲ್ಲಿ 45ರಿಂದ 50 ಶೀಟು ಬರುವಂಥ ಸಮೀಕ್ಷೆ ಮಾಡಿದ್ದಾರೆ. ನಮ್ಮ ನಂಬರ್ 1 ಚಾನಲ್ ಮುಖಾಂತರ ಸಮೀಕ್ಷೆ ಮಾಡಿದ್ದೀವಿ. 75ರಿಂದ 80 ಕಾಂಗ್ರೆಸ್, ಅದರ ಬೆನಾಬೆನ್ ಹತ್ತೈತಿ BJP. ಯಾವ್ಯಾವೋ ವಾಮ ಮಾರ್ಗಗಳಿಂದ ಏನೇನೋ ಆಶೆ ಆಮಿಷಗಳನ್ನು ಹೊಟ್ಟಿ ಜನರನ್ನು ಯಮಾರಿಸಿ ಏನೇನೋ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಜನಸಾಮಾನ್ಯನ ತೆರಿಗೆ ಹಣವನ್ನು ಯಾವ ರೀತಿ ಲೂಟಿ ಮಾಡುವಗೋಸ್ಕರ, ಅದೇ ಖಜಾನೆಯನ್ನು ಖಾಲಿ ಮಾಡುವಗೋಸ್ಕರ ಇವತ್ತು ನೀವು ಹೊಂಟೇರಿ. ಆದರೆ ಜನ ಮಾತ್ರ ಭಾಳ ಬುದ್ಧಿವಂತರು. ಯಾಕೆ ಹೇಳ್ತಾನೆ ಕಾಕ ಖಡಕ್ ಅಂತಿರ್ಬೇಕು, ಯಾಕೆ ಭಾಳ ಸಿಟ್ಟಿನಾಗ ಹೇಳ್ತಾನಂತಿರ್ಬೇಕು. ಆದರೆ ಖಡಕ್ ಹೇಳ್ತಾನ ಅಂದಮೇಲೆ ಸತ್ಯದ ನುಡಿ, ನನ್ನ ನಡೆನೂ ಸತ್ಯದ ಕಡೆ ಐತಿ. ಇದೇ ಬೀದರ್ ಕ್ಷೇತ್ರದ ಪುಣ್ಯವಂತ ಜನರು. ಇಂಥ ಪುಣ್ಯವಂತ ಶಾಸಕನ ನೀವು ಹೊಂದಿದ್ದೀರಿ. ಇಂಥ ಪುಣ್ಯವಂತ ಶಾಸಕ ನಿಮಗೆ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ? ಕಳೆದ ಹಲವಾರು ವರ್ಷಗಳಿಂದ ನಾವು ಅನೇಕ ಬಾರಿ ಇವರು ಶಾಸಕರಿದ್ದರು, ಅನೇಕ ಬಾರಿ ಮಂತ್ರಿಗಳಿದ್ದರು. ಮಂತ್ರಿ ಇದ್ದರೂ ಸಹಿತ ಯಾವುದೇ ದ್ವೇಷ ರಾಜಕಾರಣ ಮಾಡಲಿಲ್ಲ, ಯಾವುದೇ ಸಮುದಾಯದ ಜೊತೆ ಯಾವುದೇ ದ್ವೇಷದ ವ್ಯಕ್ತಿತ್ವವನ್ನು ಹೊಂದಲಿಲ್ಲ. ಈ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇವನಾರವ ನಮ್ಮವ ಅನ್ನುವ ಒಂದು ನಾಣ್ಣುಡಿಯಂತೆ ಶರಣರ ನಾಡಿನಲ್ಲಿ ಬೆಳೆದು ಬಂದಂಥ ಈ ಬಂಡೆಪ್ಪ ಕಾಶಂಪುರ್ ಇವತ್ತು ವಿಧಾನಸಭಾಕ್ಕೆ ಹೊಂಟಾನ. ಬಾವುಟ ತಗೊಂಡ ಭಾರೀ ಒಂದು ಜನಸಂಖ್ಯೆ, ನೀವೆಲ್ಲ ಸಮೂಹ ಕೂಡಿದಿರಿ. ಮತಗಳ ಕ್ರೋಢೀಕರಣ ಆಗಾಕತ್ತೈತಿ. ಬಂಡೆಪ್ಪ ಕಾಶಂಪುರ್ ಬಗ್ಗೆ ಭಾಳ ಒಲವು ತೋರ್ಸಾಕತ್ತೀರಿ. ಅಜಾತ ಶತ್ರು ಬಂಡೆಪ್ಪ ಕಾಶಪ್ಪನವ್ರು. ಯಾರ ಜೊತೆನೂ ದ್ವೇಷ ಮಾಡುವುದಿಲ್ಲ, ಯಾರ ಜೊತೆನೂ ಒಳ್ಳೆಯ ರೀತಿಯ ವರ್ತನೆ. ಯಾರು ತನ್ನ ಮನೆಗೆ ಬರ್ತಾನ ಅರಸಿ ಬಂದವನಿಗೆ ಅನ್ನ ನೀಡು, ನೀರಡಿಸಿದವನಿಗೆ ನೀರು ನೀಡು. ಇಂಥ ಶರಣರು ಮತ್ತು ಸೂಫಿ ಸಂತರ ನಾಡಿನಲ್ಲಿ ಇಂಥ ಒಬ್ಬ ಪುಣ್ಯಾತ್ಮ ಒಂದು ಹುಟ್ಟಿದಾನ. ಅವನೇ ಶಾಸಕನಾಗಿ, ಮಂತ್ರಿಯಾಗಿ, ದೊಡ್ಡ ಹುದ್ದೆಯೊಂದಿಗೆ ಇದೇ ಬೀದರ್ಗೆ ಬರ್ತಾನ. ಬೀದರ್ ಇನ್ನು ಜನ ಕಾಯ್ಕೊತ ಕುಣ್ತೀರಿ, ಪುಣ್ಯವಂತ ಜನ ನೀವು. ಯಾವಾಗಲೂ ಬಂಡೆಪ್ಪ ಕಾಶಂಪುರ್ ಅವ್ರದ್ದೊಂದು ವೈಶಿಷ್ಟ್ಯ ಹೇಳ್ತೀನಿ. ಇದೇ ವಿಧಾನಸೌಧದಲ್ಲಿ ಪ್ರತಿಯೊಂದು ಕೊಠಡಿಯಲ್ಲಿ ಹುಡುಕಾಡಿಕೆ ಹೋಗುವಾಗ ಯಾವ ಮಂತ್ರಿಗಳು ಸಿಗ್ತಿರ್ಕಿಲ್ಲ. ಆದರೆ ಬಂಡೆಪ್ಪ ಕಾಶಪ್ಪನವ್ರು ತಮ್ಮ ಸಹಕಾರ ಮಂತ್ರಿ ಇದ್ದಾಗ ಯಾವಾಗಲೂ ತಮ್ಮ ಕೊಠಡಿಯಲ್ಲಿ ಇರ್ತಿದ್ರು. ಎಷ್ಟೋ ಜನ ಬಂದರೂ ಸಹಿತ ಅವರಿಗೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಕಳಿಸ್ತಿದ್ರು. ಅವನೇ ಜನನಾಯಕ. ಉದ್ಯೋಗ ಮಾಡಲಿಕ್ಕೆ ಹೋಗಲಿಲ್ಲ ಬಂಡೆಪ್ಪ ಕಾಶಂಪುರ್, ಜನಸೇವಕನಾಗಿ ಕೆಲಸ ಮಾಡಕತ್ತಾನ. ಇವತ್ತು ಅವರ ಅಪಾರ ಬೆಂಬಲಿಗರು ನೋಡ್ರಿ.
ಇದೇ ದಕ್ಷಿಣ ಬೀದರ್ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ಮನೆಯಲ್ಲಿ ಹೋಗಿ ಕೇಳಿದಾಗೂ ಸಹಿತ ನಮಗೆ ಬಂಡೆಪ್ಪ ಕಾಶಂಪುರ ಪುತ್ರ ನಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತಾನೆ, ಮನೆಗೆ ಹೋದ ತಕ್ಷಣ ನಮ್ಮ ಏನು ಇಚ್ಛೆ ಐತಿ ಆ ಇಚ್ಛೆ ಪೂರ್ಣಗೊಳಿಸುವಂಥ ಇಂಥ ಪುಣ್ಯವಂತ ಶಾಸಕರನ್ನು ಬೀದರ್ದವ್ರು ಹೊಂದಿದ್ದೀರಂದ್ರೆ ಪುಣ್ಯವಂತರಲ್ರಿ ನೀವು. ಹಂಗಾದ್ರೆ ಬಂಡೆಪ್ಪ ಕಾಶಪ್ಪನವರನ್ನು ಈಗಾಗಲೇ ಚುನಾವಣೆ ಫಲಿತಾಂಶ ಆಗೈತೆ ಅಂತಾರ ಮತದಾರರು. ಇನ್ನು ಲೀಡ್ ಬೆಟ್ಟಿಂಗ್ ನಡೆದೈತಿ. ಎಷ್ಟು ಲೀಡ್ ಕೊಡ್ತೀರಿ ಬೀದರ್ ದಕ್ಷಿಣದವರೇ? ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆಗಳನ್ನ ಹಾಕ್ತೀರಿ. ಹಂಗಾರ ಕಡಕ ಕಾಕ ಬೀದರ್ಕ ಬಂದಾನ, ಪ್ರತಿ ಕ್ಷೇತ್ರದ ಪಿನ್ ಟು ಪಿನ್ ಮಾಹಿತಿ ತೊಗೊಳಕ್ಕೆ ಹೊಂಟಾನ. ಇನ್ನು ಹುಮನಾಬಾದ ಮಾಡ್ತಾನೆ, ಔರಾದ ಮಾಡ್ತಾನೆ, ಬಾಲ್ಕಿ ಮಾಡ್ತಾನೆ, ಆಳಂದ ಮಾಡ್ತಾನೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ಸತ್ಯವಾದ ನುಡಿ, ಸತ್ಯವಾದ ಸಮೀಕ್ಷೆಯೊಂದಿಗೆ. ಹಾಗಾದ್ರೆ ಬೀದರ್ ಮಹಾಜನತೆ ನನ್ನ ಭಾಳ ಅಚ್ಚುಮೆಚ್ಚಿನ, ನನ್ನನ್ನು ಪ್ರೀತಿ ಕೊಡ್ತೀರಿ, ಎಷ್ಟೋ ಜನ ಫೋನ್ ಮುಖಾಂತರ ಮಾತಾಡ್ತೀರಿ. ನಾನಿವತ್ತು ಬೀದರ್ ಕಾಲಿಟ್ಟಿದ್ದೀನಿ. ಬೀದರ್ ಪುಣ್ಯವಂತ ಜನ, ಪವಿತ್ರ ಪಾವನ ನಗರ, ಕರ್ಮಭೂಮಿಗಳ ನಗರ, ಆ ಜಿಲ್ಲೆಗೆ ಬಂದಿದ್ದೀನಿ. ನಿಮ್ಮ ಅಪಾರವಾದ ಪ್ರೀತಿ ಶಕ್ತಿ ನೀವೇನು ನನಗೆ ಬೆಂಬಲ ಕೊಟ್ಟಿದ್ದೀರಿ. ಅಂತಿಂಥ ಒಳ್ಳೆಯ ಶಾಸಕರನ್ನು ತಯಾರು ಮಾಡುವಂಥ ಕಾರ್ಖಾನೆ ಇದ್ದಂಗೆ ಬೀದರ್ದ ಮಹಾಜನತೆ. ವಿಧಾನಸೌಧದಲ್ಲಿ ನಿಮ್ಮ ಶಕ್ತಿ ಪ್ರದರ್ಶನ ಆದರೆ ಆ ವಿಧಾನಸೌಧದ ಕೂಗು ಇದೇ ಬೀದರಕ್ಕೆ ಕೇಳಬೇಕು. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಹಾಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತು ಖಡಕ ಸುದ್ದಿಯೊಂಗ ಬರ್ತೀನಿ. ಭಾರಿ ಬೀದರದ ಅನೇಕ ಐತಿಹಾಸಿಕ ನಗರಗಳ, ಅನೇಕ ಶಾಸಕ ಮಹಾಶಯರ, ಅನೇಕ ಹಿನ್ನೆಲೆ ಸಾಮ್ರಾಜ್ಯಗಳ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯದ ತುತ್ತ ತುದಿಯಲ್ಲಿರುವ ಬೀದರ್ ಕ್ಷೇತ್ರಕ್ಕೆ ಖಡಕ ಕಾಕ ಬಂದಾನೆ. ಇಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಅಜಾತಶತ್ರು, ಜನರ ಜೊತೆ ಸವಿನಯದಿಂದ ಮಾತನಾಡುವಂಥ ಅಪರೂಪದ ಶಾಸಕದ ಸಂದರ್ಶನದ ನಂತರ ಅವರ ನೂರಾರು ಅಭಿಮಾನಿಗಳು ಅದಾರ. ಇಲ್ಲಿ ಅಭಿಲಾಷ ಅಂತ ಒಬ್ಬರು ಪ್ರಮುಖರು ಜಾತ್ಯತೀತ ಜನತಾದಳದ ಧುರಿ ನಿರ್ಣಯಿಸಿಕೊಂಡು ಸಾವಿರಾರು ಜನರ ಜೊತೆ ಪ್ರತಿ ಹಳ್ಳಿಯಲ್ಲಿಯೂ ಸಹಿತ ಪ್ರಚಾರ ಮಾಡಿ ಅವರ ಗೆಲುವಿಗೆ ಒಂದು ದಾರಿ ತೋರಿಸ್ಲಕ್ಕ ಅಭಿಲಾಷ ಬಂದಿದ್ದಾರೆ. ಅಭಿಲಾಷ ಅವರೇ, ನೀವು ಬಂಡೆಪ್ಪ ಕಾಶಪ್ಪನವ್ರ ಬಗ್ಗೆ ಸವಿವರವಾದ, ಯಾಕಂದರೆ ಈ ಕ್ಷೇತ್ರದಲ್ಲಿ ಮಾಡುತ್ತಿರೋ ಅಭಿವೃದ್ಧಿ ಕೆಲಸಗಳ ಬಗ್ಗೆ, ಅವರ ವರ್ತನೆ ಬಗ್ಗೆ, ಅವರ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋದಲ್ಲಿಯೂ ಸಹಿತ ಯಾವ ರೀತಿ ನಿಮ್ಮ ಜೊತೆ ಸ್ಪಂದನೆ ಮಾಡ್ತಾರೆ, ಅವರು ಅಜಾತ ಶತ್ರು ಅಂತ ನಾನು ಹೇಳ್ತೀನಿ. ನಿಮ್ಮ ಅಭಿಪ್ರಾಯನು, ನೀವು ಮತದಾರರು ಇದ್ದೀರಿ, ಜಾತ್ಯತೀತ ಜನತಾದಳದ ಲೀಡರು ಇದ್ದೀರಿ, ನಿಮ್ಮದೊಂದು ಗುಂಪು ಇದೆ, ಅವರಿಗೆ ಯಾವ ರೀತಿ ಈ ಸಾರಿ ವಿಧಾನಸೌಧಕ್ಕೆ ಕಳಿಸ್ತೀರಿ? ನೋಡಿ ಸರ್, ಅವರು ಒಂದು ದೀನ ದಲಿತರ ಒಂದು ಬಡವರ ಬಂಧು ಬಂಡೆಪ್ಪ ಕಾಶಂಪುರ ಸಾಹೇಬರು ಅಂತಂದರೆ ಭಾಳ ಇಲ್ಲಿ ನಮ್ಮದು ಜನಮೆಚ್ಚಿನ ನಾಯಕರು ಅವರು. ನಮ್ಮ ದಕ್ಷಿಣ ಕ್ಷೇತ್ರ ಒಂದೇ ಅಲ್ಲ ಸರ್, ಬೀದರ್ ಡಿಸ್ಟಿಕ್ ಆಗಲಿ ಕರ್ನಾಟಕದಲ್ಲಿ ಮೆಚ್ಚಿನಂಥ ನಾಯಕರವರು. ಆ ನಾಯಕರಿಗೆ ಏನಂತಂದ್ರೆ ನಾವು ಜನರು ಎಲ್ಲ ಅಭಿಪ್ರಾಯ ಏನಿದೆ ಅಂತಂದ್ರೆ ಅವರು ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ, ಮತ್ತು ಇನ್ನೊಂದು ಅವರು ಪದವಿ ಮೇಲೆ ಇದ್ದರೂ ಕೂಡ ಅಷ್ಟೇ ಪ್ರೀತಿ, ಇಲ್ಲಾರ್ದು ಕೂಡ ಅಷ್ಟೇ ಅವ್ರದ್ದು ಪ್ರೀತಿ. ಆದರೆ ಜನರ ಮೇಲೆ ಭಾಳ ಅಭಿಪ್ರಾಯ ಇದೆ. ಪ್ರತಿಯೊಂದು ಹಳ್ಳಿಯಿಂದ ನೋಡಿದ್ರಲ್ಲ ಸರ್ ನೀವೆಲ್ಲ ಜನ ಅವರ ಪ್ರೀತಿ ಮೆಚ್ಚಿ ಮತ್ತು ಅವ್ರದ್ದು ಕೆಲಸಗಳು ವರ್ತನೆಗಳು ನೋಡಿ ಇಲ್ಲಿ ಬಂದವರು ಆಟೋಮೆಟಿಕ್ಕಾಗಿ ಅವರೇ ಜಾಯ್ನ್ ಆಗ್ತಿದ್ದಾರೆ. ಇವ್ರು ಯಾರೂ ಕರೆಸಿಲ್ಲ, ಯಾರು ಹೋಗಿ ಭೇಟಿಗಿಲ್ಲ, ಅವರೇ ಖುದ್ದು ಬರ್ತಾರೆ. ಮತ್ತು ಇವ್ರನ್ನೂ ಸಾಹೇಬರ್ಸ್ ಕೂಡ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ದೊಡ್ಡವರು ಇರಲಿ ಸಣ್ಣವ್ರು ಇರಲಿ ಅವ್ರದ್ದು 24 ತಾಸು ಅವ್ರ ಮನೆ ಬಾಗಿಲು ಓಪನ್ ಇದೆ. ಎಲ್ಲ ಜನ ಬಂದು ಎಲ್ಲರಿಗೂ ಪ್ರೀತಿಯಿಂದ ಮಾತಾಡಿ ಅವ್ರದ್ದು ಏನು ಸಮಸ್ಯೆ ಇದೆ, ಏನಿದೆ ಸಮಸ್ಯೆ ಎಲ್ಲ ಕೇಳಿಕೊಂಡು ಅವ್ರ ಸಮಸ್ಯೆ ಅಂತ ಬಗೆಹರಿಸ್ತಾರೆ, ಇಮಿಡಿಯೇಟ್ಲಿ ಬಗೆಹರಿಸ್ತಾರೆ ಸರ್. ಮತ್ತು ಆಮೇಲೆ ಬರ್ರಿ, ನಾಳೆ ಬರ್ರಿ, ನಾಡ್ದು ಬರ್ರಿ ಅಂತ ಹೇಳೋಂಥ ಶಾಸಕರು ಇವರಲ್ಲ ಬಂಡೆಪ್ಪ ಕಾಶಂಪುರ. ಅವ್ರು ಹಿಂದಿಲಿಂದು ರೈತರ ಮಗ ಆಗಿ ಅವ್ರು ಬಂದು ನಮ್ಮಲ್ಲಿ ಎಲ್ಲ ರೈತ ಜನಕ್ಕೆ ಅಷ್ಟೇ ಪ್ರೀತಿ ಮಾಡ್ತಾರೆ. ಬೇರೆ ಬೇರೆ ಎಲ್ಲ ಸಮಾಜ, ಇದು ಒಂದೇ ಸಮಾಜ ಅಂತಲ್ಲ, ಪ್ರತಿ ಒಂದು ಸಮಾಜ ಅವ್ರು ಬಂದು ಅವರೆಲ್ಲ ಗೌರವ ಕೊಟ್ಟು, ಒಬ್ಬ ಸಣ್ಣ ಹುಡುಗ ಬಂದರೂ ಕೂಡ ಅವ್ರದ್ದು ಏನು ಸಮಸ್ಯೆ ಇದೆ ಅಂತ ಸೈಡಿಗೆ ಕರ್ಕೊಂಡೋಗಿ ಮಾತಾಡ್ತಾರೆ. ಅವ್ರ ಸಮಸ್ಯೆ ಇಮಿಡಿಯೇಟ್ಲಿ ಬಗೆಹರಿಸ್ತಾರೆ. ಇವತ್ತು ಒಂದು ಮಾತು ಹೇಳಿದರು ಅವರು. ಹಾಂ ಸರ್, ಅವ್ರಿಗೊಂದು ಹೃದಯ ಕಾಯಿಲೆ ಬಂತು. ಹಾಂ ಸರ್, ಹೃದಯ ಕಾಯಿಲೆ ಬಂದಾಗ ಅದೊಂದು ದೊಡ್ಡ ಪ್ರಮಾಣದಲ್ಲಿ ಬಂತು. ಅಪಾಯದ ಕಟ್ಟಿಟ್ಟ ಬುತ್ತಿ ಇತ್ತು. ಈ ಜನಾನೇ ನನಗೆ ಆಶೀರ್ವಾದ ಮಾಡಿದರು, ಆ ಜನಾನೇ ನನಗೆ ಪ್ರಾರ್ಥನೆ ಮಾಡಿದರು. ಆ ಜನರು ಎಷ್ಟೋ ಜನ ಹರಕೆ ಸಹಿತ ಹೊತ್ತಿದ್ರು, ನಮ್ಮ ಶಾಸಕ ಬದುಕಿ ಬರಬೇಕು, ನಮ್ಮ ಶಾಸಕಗೆ ಅಪಾಯ ಆಗಬಾರ್ದು ಅಂತೇಳಿ. ನೀವೆಲ್ಲರೂ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಿ ಈ ಶಾಸಕನ ಬಗ್ಗೆ. ಇನ್ನು ಉನ್ನತ ಸ್ಥಾನಕ್ಕೆ ಹೋಗುವಂಥ ಇನ್ನು ನಾಳೆ ಮೇ ಜೂನ್ದಲ್ಲಿ ಸರ್ಕಾರ ರಚನೆ ಆಗುತ್ತೆ. ಸರ್ಕಾರ ರಚನೆಯಲ್ಲಿ ಬಂಡೆಪ್ಪ ಕಾಶಂಪುರ ಪ್ರಮುಖ ಪಾತ್ರ ವಹಿಸ್ತಾರೆ, ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಏನು ಬಯಸ್ತೀರಿ ಅವರಿಂದ ನೀವು? ಈಗ ನೋಡಿ ಸರ್, ನಮ್ಮ ಜನರ ಅಭಿಪ್ರಾಯ ಏನಿದೆ ಅಂದ್ರೆ ಅವರು ಹುಟ್ಟಿ ಬಂದ್ರೆ ಮತ್ತೆ ನಮ್ಮ ಜನಕ್ಕೆ ಸೇವೆ ಮಾಡೋಕ್ಕೆ ಬಂದ್ರೆ ಮತ್ತೆ ಅವ್ರದ್ದೊಂದು ಅಭಿಪ್ರಾಯ ಇತ್ತು. ಈಗ ನಾವೇನಂದ್ರೆ ಮುಂದಿಂದ ಅವರು ವಿಧಾನಸಭೆಗೆ ಕಳಿಸ್ಬೇಕಂತಂದ್ರೆ ನಾವೆಲ್ಲ ಜನದ ಅಭಿಪ್ರಾಯ ಅವ್ರಿಗೆ ಉಪಮುಖ್ಯಮಂತ್ರಿಯಾಗಿ ನೋಡಬೇಕಂತ ನಮ್ಮದೊಂದು ಕನಸು ಸರ್. ನಮ್ಮ ದಕ್ಷಿಣ ಕ್ಷೇತ್ರದ ಜನರ ಕನಸು, ಕರ್ನಾಟಕದ ಜನರ ಕನಸು ಕೂಡ ಅದೇ. ಅವ್ರಿಗೊಂದು ಉಪಮುಖ್ಯಮಂತ್ರಿ ಮಾಡಿ ನಮ್ಮ ಕಡೆಯಿಂದ ನೋಡಬೇಕಂತ ಅವ್ರಿಗೊಂದು ಆಸೆ ಸರ್ ನಮ್ಮದು. ನೋಡಿ ಸರ್, ನನ್ನ ಹೆಸರು ಸೂರ್ಯಕಾಂತ್ ದಂಡಿ ಅಂತ, ನಾನು ಕಾರ್ಮಿಕ ಘಟಕ ಜಿಲ್ಲಾಧ್ಯಕ್ಷ. ತಾವು ಹೇಳಿದ ಪ್ರಕಾರ ಅಜಾತ ಶತ್ರು ಅಂತಂದ್ರೆ ಅದರಲ್ಲಿ ಬೇರೆ ಮಾತೇ ಇಲ್ಲ. ಬಂಡೆಪ್ಪನವರು ಈ ಒಂದು ನಮ್ಮ ಬೀದರ್ ದಕ್ಷಿಣದಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾಗ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅದಕ್ಕೆ ಇಲ್ಲಿನ ಮತಕ್ಷೇತ್ರದ ಎಲ್ಲ ನಮ್ಮ ಮತ ಬಾಂಧವರು ಅವರನ್ನು ಒಂದು ಉತ್ತಮ ರೀತಿಯಿಂದ ಗೆಲ್ಲಿಸಿ ಕಳಿಸಿ
ನಾವು ಅವ್ರದ್ದು ಏನು ನಮ್ಮದು ಒಂದು ಮತದಾರರ ಶಕ್ತಿ ತೋರಿಸಿದೆವು, ಅವರು ಅದನ್ನು ಅಲ್ಲಿ ಉಪಯೋಗ ಮಾಡಿಕೊಂಡು ನಮ್ಮದು ಇವತ್ತು ಡೆಪ್ಯೂಟಿ ಲೀಡರ್ ಆಗಿ, ನಮ್ಮ JDS ಪಕ್ಷದ ಡೆಪ್ಯೂಟಿ ಲೀಡರ್ ಆಗಿ ಅವರು ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಇನ್ನೂ ಸಹ ನಮ್ಮದು ಆಸೆ ಏನಿದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕುಮಾರಣ್ಣವರಿಗೆ ಯಾವುದೇ ಎದುರಾಳಿನೇ ಇರಲ್ದೋ ಅದೇ ಪ್ರಕಾರ ನಮ್ಮ ಬೀದರ್ ದಕ್ಷಿಣದಲ್ಲಿ ಬಂಡೆಪ್ಪನವರಿಗೆ ಎದುರಾಳಿ ಇಲ್ಲದಂತೆ ನಾವು ಮಾಡಬೇಕಂತಕ್ಕಂಥದ್ದು ನಮ್ಮದೆಲ್ಲ ಮತದಾರರ ಒಲವಿದೆ. ವಿಶೇಷವಾಗಿ ಬಂಡೆಪ್ಪನವರು ಇಂಥ ವ್ಯಕ್ತಿ ಇದ್ದಾರೆ, ಪ್ರತಿಯೊಬ್ಬರು ಒಂದು ಮನ ಗೆದ್ದಂಥ ವ್ಯಕ್ತಿ ಬಂಡೆಪ್ಪನವರಾಗಿದ್ದಾರೆ. ಈಗಾಗಲೇ ತಾವುಗಳು ಕೇಳಿದ್ರಿ, ಅವರು ಒಂದು ಹೃದಯಾಘಾತ ಆಗಿ ಬದುಕಿ ಬಂದಿದ್ದಾರೆ ಅಂತೇಳಿ. ಅದಕ್ಕೆ ಆ ಭವಾನಿ ಮಾತಾ ತಾಯಿ ಆಶೀರ್ವಾದ ಮತ್ತು ಎಲ್ಲ ಮತಕ್ಷೇತ್ರದ ಎಲ್ಲ ನಮ್ಮ ಮತ ಬಾಂಧವರದ ಒಂದು ಪ್ರಾರ್ಥನೆ ವಿಜ್ಞಾಪನೆ ನಾವು ದೇವರಲ್ಲಿ ಕೇಳಿಕೊಂಡಿದ್ದಕ್ಕಾಗಿ ಅವರಿಗೆ ದೇವರು ಪುನರ್ಜನ್ಮ ಕೊಟ್ಟು ನಮ್ಮ ಸೇವೆ ಮಾಡೋದಕ್ಕಾಗಿ ಅವರನ್ನು ಪುನರ್ಜನ್ಮ ಕೊಟ್ಟಿದ್ದಾರೆ ಎಂಬುದಕ್ಕಾಗಿ ನಾನು ಹೇಳಲು ಇಷ್ಟಪಡ್ತೇನೆ. ಇನ್ನೊಂದು ಆವರ್ತಿ ನಿಮ್ಮ ಮುಖಾಂತರ ನಾನು ನಮ್ಮ ಎಲ್ಲ ಮತದಾರರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ, ಎಲ್ಲರೂ ಪ್ರತಿಯೊಬ್ಬ ಮತದಾರರು ನಮ್ಮ ಬಂಡೆಪ್ಪಣ್ಣ ಕಾಶಂಪುರ ಅವರಿಗೆ, ನಮ್ಮ JDS ಪಕ್ಷಕ್ಕೆ, ಭತ್ತದ ಹೊರೆಯುತ್ತ ರೈತ ಮಹಿಳೆಗೆ ಮತವನ್ನು ನೀಡಿ ಬಂಡೆಪ್ಪನವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಕಳಿಸ್ಬೇಕಂತೇಳಿ ಎಲ್ಲ ದಕ್ಷಿಣ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸರ್, ನನ್ನ ಹೆಸರು ಜಯಕುಮಾರ್. ಜೋರ್ಲಿ. ನನ್ನ ಹೆಸರು ಜಯಕುಮಾರ್ ಇದೆ. ಬಂಡೆಪ್ಪ ಸಾಹೇಬರ ಬಗ್ಗೆ ಹೇಳ್ಬೇಕಂದ್ರೆ ಭಾಳಷ್ಟಿದೆ. ಅವರು ಎಲ್ಲರ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥ ಮನುಷ್ಯರು. ಅವರು ಯಾರೇ ಒಂದು ಅವ್ರ ಮನೆ ಬಾಗಿಲಿಗೆ ಬಂದರೆ ಅವ್ರ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲರ ಕಷ್ಟಗಳನ್ನು ಕೇಳುವಂಥ ಮನುಷ್ಯರಂದ್ರೆ ಕೇವಲ ಬಂಡೆಪ್ಪ ಕಾಶಂಪುರ ಇದ್ದಾರೆ. ಈ ದಕ್ಷಿಣ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಯಾವ ಎಲ್ಲ ಹಳ್ಳಿಗಳಲ್ಲಿ ಅನೇಕ ಕೆಲಸಗಳು ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಅವರು ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತಾರೆ ಅಂತೇಳಿ ನಮ್ಮ ಅನಿಸಿಕೆ ಇದೆ. 100% ಅವ್ರು ಬರ್ತಾರೆ. ಮತ್ತು JDS ಸರ್ಕಾರ ಆಗ್ತದೆ. ಮುಂದಿನ ದಿನಮಾನಗಳಲ್ಲಿ ಅವರು ಉಪಮುಖ್ಯಮಂತ್ರಿ ಆಗುವ ಎಲ್ಲರ ಕನಸು ನನಸಾಗ್ತದೆ ಅಂತೇಳಿ ನಾವು ಹೇಳೋಕ್ಕೆ ಬಯಸ್ತೀನಿ. ಎಲ್ಲರ ಆಸೆ ಒಂದೇ, ಕೇವಲ ಬಂಡೆಪ್ಪ ಕಾಶಂಪುರ ಮೇಲೆ ತುಂಬ ಅಭಿಮಾನ ಇದೆ. ಈ ದಕ್ಷಿಣ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕರ್ತರದ್ದು, ವೋಟರ್ಸ್ದು ಅವ್ರ ಮುಖ, ಅವ್ರ ಮನೆಗೆ ಬಂದರೆ ಒಂದು ಸಂತೋಷದ ಸಂಭ್ರಮ ಇರ್ತದೆ. ಅವರಲ್ಲಿ ಒಂದು ಕಾಳಜಿ ವಹಿಸುವಂಥ ಮನಸ್ಸಿದೆ. ಅವರು ಇವತ್ತು ಹಾರ್ಟ್ ಒಂದು ಸರ್ಜರಿ ಆದರೂ ಕೂಡ ದೇವರು ಅವರಿಗೆ ಪುನರ್ಜನ್ಮ ಕೊಟ್ಟಿದ್ದಾರೆ. ಪುನರ್ಜನ್ಮ ಅಂದರೆ ಮತ್ತೊಂದು ಜೀವದಾನ ಕೊಟ್ಟು ಈ ಜನರ ಸೇವೆ ನೀನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಮಾಡಂತೇಳಿ ಆ ಭಗವಂತ ಇನ್ನೊಂದು ಜನ್ಮ ಕೊಟ್ಟಿದ್ದಾರೆ. ಆ ಭಗವಂತನ ಪ್ರಾರ್ಥನೆಯನ್ನು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಭಗವಂತ ಕೇಳಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತೇಳಿ ನಾವು ಬಯಸ್ತೇವೆ. ಅವರು ಯಾವಾಗಲೂ ಹಗಲಿರುಳು ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ ದುಡಿತಕ್ಕಂಥ ಮನುಷ್ಯರು ಬಂಡೆಪ್ಪ ಕಾಶಂಪುರ ಇದ್ದಾರೆ. ಯಾರಿಗೆ ಮೇಲು ಕೀಳು ಜಾತಿ ಭೇದ ಅನ್ನದೇ ಅವರು ಉನ್ನತ ಒಂದು ಕೆಲಸದಲ್ಲಿ ಭಾಗಿಯಾಗ್ತಾರೆ ಅಂತೇಳಿ ನಾವು ಬಯಸ್ತೇವೆ. ಅವರು ಹೆಚ್ಚಿನ ಬಹುಮತದಿಂದ ಬರಬೇಕಂದ್ರೆ ನಾವು. मेरा नाम सैयद वसीम अहमद है और मैं नया ज्वाइनिंग हुआ हूँ इस पार्टी में, और हमारे बंडेप्पा साहब माइनॉरिटी के लिए बहुत कुछ करे हैं और करेंगे आगे. ये हमारा वादा है, उनका वादा है हमसे, और हम उनको सपोर्ट करेंगे. सपोर्ट करके अच्छे से अच्छा जिताएंगे. जिता के उनको क्या है मालूम, बेंगलुरु को भेजने की हमारी ख्वाहिश है. वो ख्वाहिश हम पूरी करेंगे. ये हमारा वादा है उनसे, और उनका वादा हमसे है. माइनॉरिटी के लिए उन्होंने बहुत करें और करेंगे भी आगे. और कुमार अन्ना भी हमारे लिए बहुत आवाज़ उठाए हैं, और हमारे बंडेप्पा साहब भी आवाज़ उठाए हैं. उस आवाज़ को हम भी बुलंद और आगे लेके चलेंगे.